ತಾರೀಕು ಜನವರಿ ತ್ರಿಪುರ ವಾಸನೆಯಲ್ಲಿ ಪ್ರಾರಂಭವಾಗ್ತದೆ. ಇದೊಂದು ವಿಶೇಷವಾದ ಎಲ್ಲ ಹಾಸ್ಪಿಟಾಲಿಟಿ ಇಂಡಸ್ಟ್ರಿಗೆ ಕನೆಕ್ಟೆಡ್ ಇರುವಂತಹ ಎಕ್ಸ್ಪೋ. ಹೆಚ್ಚಿಗೆ ಜನರು ಇದನ್ನು ಉಪಯೋಗ ಪಡಬೇಕು. ವಿಶೇಷವಾಗಿ ಹೊಸ ಹೊಸದಾದ ಇನೋವೇಟಿವ್ ಇನ್ಸ್ಟ್ರೂಮೆಂಟ್ಸು, ಇಕ್ವಿಪ್ಮೆಂಟ್ಸು, ಹೈಜೀನ್ ಬಗ್ಗೆ ಹೆಚ್ಚಿಗೆ ಪ್ರಾಮುಖ್ಯ ಕೊಡುವಂಥ ಹೊಸತಾದ ಇಕ್ವಿಪ್ಮೆಂಟ್ಸ್ಗಳು ಬಹಳಷ್ಟು ಬಂದಿದೆ. ಇದನ್ನು ಮುಂದಿನ ದಿನಗಳಲ್ಲಿ ಹೋಟೆಲ್ ಇರ್ಬೋದು, ರೆಸ್ಟೋರೆಂಟು, ಬಾರು, ಬೇಕರೀಸು, ಸ್ವೀಟ್ ಸ್ಟಾಲ್ನಲ್ಲಿ ಬಹಳಷ್ಟು ಉಪಯೋಗವಾದಂಥ ಇಕ್ವಿಪ್ಮೆಂಟ್ಸನ್ನು ಇಲ್ಲಿ ಕಾಣಬಹುದು. ಬಹಳಷ್ಟು ಬೆಂಗಳೂರಿಗೆ ಇದೊಂದು ಹೆಮ್ಮೆ ತರುವಂಥ ಎಕ್ಸ್ಪೋ ಆಗಿರ್ತದೆ. ಆದಷ್ಟು ಇದಕ್ಕೆ ಪ್ರಚಾರ ಕೊಡಿ ಅಂತ ಕೇಳ್ಕೊಳ್ತೀನಿ. ಈ ಬೇಕರ್ಸ್ ಎಕ್ಸ್ಪೋ ಅಂತ ಏನು ಇವತ್ತು ತ್ರಿಪುರ ವಾಸನೆಯಲ್ಲಿ ಈ ಬೇಕರ್ಸ್ ಎಕ್ಸ್ಪೋಗೆ ನಮ್ಮ ಕಾಂಟ್ರಿಬ್ಯೂಷನ್ ಏನು ಅಂತ ಹೇಳಿದ್ರೆ, ನಮ್ಮ ಮಿನಿಸ್ಟ್ರಿನಲ್ಲಿ ಹೊಸ ಉದ್ಯಮದಾರರಿಗೆ ಹಾಗೂ ಎಕ್ಸಿಸ್ಟಿಂಗ್ ಉದ್ಯಮದಾರರಿಗೆ ಅವರ ಪ್ರಾಡಕ್ಟ್ಸ್ನ ಅಥವಾ ಎಕ್ವಿಪ್ಮೆಂಟ್ಸ್ನ ಮಾರ್ಕೆಟ್ ಮಾಡಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಒಂದು ಪ್ರೊಕ್ಯೂರ್ಮೆಂಟ್ ಮಾರ್ಕೆಟಿಂಗ್ ಅಂಡ್ ಸಪೋರ್ಟ್ ಸ್ಕೀಮ್ ಅಂತ ಇದೆ. ಆ ಸಪೋರ್ಟ್ ಸ್ಕೀಮ್ನಲ್ಲಿ ಯಾರೇ ಉದ್ಯಮದಾರರು ಈ ಇಂಡಸ್ಟ್ರಿನಲ್ಲಿ ಒಳಪಟ್ಟಂತೆ ನಮ್ಮ ಉದ್ಯಮ ರಿಜಿಸ್ಟ್ರೇಷನ್ ಹೊಂದಿರತಕ್ಕಂಥ ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರೈಸಸ್, ಸೂಕ್ಷ್ಮ ಹಾಗೂ ಸಣ್ಣ ಉದ್ಯಮದಾರರು ಈ ಎಕ್ಸಿಬಿಷನ್ ನಲ್ಲಿ ಭಾಗವಹಿಸಿದ್ರೆ ಅವರಿಗೆ ಮಹಿಳಾ ಉದ್ಯಮಗಳಿಗೆ ಹಾಗೂ SC/ST ಉದ್ಯಮಗಳಿಗೆ 100% ಸ್ಟಾಲ್ ಚಾರ್ಜಸ್ ನಾವು ಅಪ್ ಟು 1.25 lakhs ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ವಿ. ಹಾಗೆ 25,000 ಕಂಟಿಂಜೆನ್ಸಿ ಏನು ಲಾಜಿಸ್ಟಿಕ್ಸ್ ಅಥವಾ ಬ್ರ್ಯಾಂಡಿಂಗ್ ಅಥವಾ ಮಾರ್ಕೆಟಿಂಗ್ ಸಪೋರ್ಟ್ ಏನಿದೆ ಅವರಿಗೆ ಬ್ರೋಷರ್ಸ್ ಅದನ್ನೆಲ್ಲ ಮಾಡಲಿಕ್ಕೆ 25,000 ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಜನರಲ್ ಕ್ಯಾಟಗರೀಸ್ಗೆ 80% ವರೆಗೂ ನಾವು ಬ್ಯಾಂಗ್ಳೂರಲ್ಲಿ ನಡೀತಿರೋ ಎಕ್ಸಿಬಿಷನ್ಸ್ಗೆ ನಾವು ರಿಇಂಬರ್ಸ್ಮೆಂಟ್ ಕೊಡ್ತೇವೆ. ನಮ್ಮ ಸ್ಕೀಮ್ನಲ್ಲಿ ACTs ನಲ್ಲಿ ಮಾಡೋದಕ್ಕೆ ಅಪ್ ಟು 1.25 lakhs ಸಪೋರ್ಟ್ ಮಾಡ್ತಾ ಇದ್ದೀವಿ, ಪ್ಲಸ್ 25,000 ಕಂಟಿಂಜೆನ್ಸಿ. ಅದೇ ರೀತಿ BCT ನಲ್ಲಿ ಮಾಡಲಿಕ್ಕೆ 55,000ವರೆಗೂ ಸ್ಟಾಲ್ ಚಾರ್ಜಸ್, ಹಾಗೆ 25,000ವರೆಗೂ ಕಂಟಿಂಜೆನ್ಸಿ, ಟೋಟಲ್ 80,000 rupeesವರೆಗೂ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಈ ಮುಖ್ಯ ಉದ್ದೇಶ ಏನಂದ್ರೆ, ನಾವು ನಮ್ಮ ಸೂಕ್ಷ್ಮ ಹಾಗೂ ಸಣ್ಣ ಉದ್ಯಮದಾರರಿಗೆ ಒಂದು ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಟ್ಬಿಟ್ಟು ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಅವ್ರ ಪ್ರಾಡಕ್ಟ್ಸ್ ಆಗಲಿ ಅಥವಾ ಕಾಂಪೋನೆಂಟ್ಸ್ ಅಥವಾ ಎಕ್ವಿಪ್ಮೆಂಟ್ಸ್, ಮಷಿನರೀಸ್ ರಿಲೇಟೆಡ್ ಟು ದಟ್ ಎಕ್ಸಿಬಿಷನ್. ಇದು ಒಂದೇ ಅಂತಲ್ಲ, ಇದುವರೆಗೂ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಒಂದು 11 ಎಕ್ಸಿಬಿಷನ್ಸ್ಗೆ ನಾವು ಸಪೋರ್ಟ್ ಮಾಡಿದ್ವಿ ಈಗಾಗಲೇ. ಇಂಟೆಕ್ಸ್ ಇರ್ಬೋದು, IMS ಶೋ ಇರ್ಬೋದು, MSME ಕಾಂಕ್ಲೇವ್, ಈ ಥರದ ಎಲ್ಲ ಸೆಕ್ಟರ್ಸ್, ಒಂದು ಸೆಕ್ಟರ್ಗೆ ಫೋಕಸ್ ಅಂತಲ್ಲ, ಪ್ರತಿಯೊಂದು ಸೆಕ್ಟರ್ಸ್ಗಳು ನಮಗೆ ಉದ್ಯಮದಾರರಿಗೆ ಯಾವ ರೀತಿ ಮಾರ್ಕೆಟಿಂಗ್ ನಲ್ಲಿ ಸಪೋರ್ಟ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಈ ಸ್ಕೀಮ್ ಅಲ್ಲಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. My name is Chef Kashi Vishwanathan. I'm the Vice President for the Karnataka Chef Association and also an F&B consultant. Well, the Synergy Exposure and Events presents the B2B integrated expo, where they're bringing in the F&B and the Oreca segment together at Bangalore for all of us. It's going to take place at the Palace Ground from 28th of January to 22nd of January. Three wonderful days it's going to be, and I'm sure people will be benefited. I urge and request all the F&B professionals to come and take part. It's going to be a lot of knowledge sharing, and we will be having countries, 13 different countries are going to take part here. They are going to come down and display their products to all of us. It's going to be under one roof, and people across India are also going to come and take part. So I urge and request all the professionals to come in and get benefited. My name is Om Prakash Tiwari. I am director of Xerius Tissue Product Private Limited. Now we are exhibiting this synergy, like we are channel partner for hygienic and all. As you aware, everywhere the tissue is now most important. Hygienic agli, hotel agli, everywhere it is useful. Bakery agli. So this what we thought this time we'll exhibit, and we have option to newcomer who will train them how to do the business, how to make hygiene everywhere, like hotel and hospital, like bakery and all. This is our main motto, and explain about the hygiene condition everywhere.
ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುರೇಶ್ ಅಂತ. ಐ ಆಮ್ ರೆಪ್ರೆಸೆಂಟಿಂಗ್ ಅಸೋಸಿಯೇಷನ್ ಆಫ್ ಫುಡ್ ಸೈಂಟಿಸ್ಟ್ ಅಂಡ್ ಟೆಕ್ನಾಲಜಿಸ್ಟ್ ಮೈಸೂರು. ಇಲ್ಲಿ ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಆಲ್ ಇಂಡಿಯಾ ಲೆವೆಲಲ್ಲಿ. ಬ್ಯಾಂಗ್ಳೂರ್ ಚಾಪ್ಟರ್ ಅಲ್ಲಿ ವೆರಿ ಮಚ್ ನಾನು ಆಫೀಸರ್. ಈ ಸಿನರ್ಜಿ ಆಗ್ರೋ ಸಿನರ್ಜಿ ಅವ್ರ ಜೊತೆಗೆ ನಾವು ಈ ಇವೆಂಟ್ ಅನ್ನ ಆಸ್ ಎ ನಾಲೆಜ್ ಪಾರ್ಟ್ನರ್ ವಿ ಆರ್ ಜಾಯ್ನಿಂಗ್ ಹ್ಯಾಂಡ್ ವಿತ್ ದೆಮ್. ಈ ಜಾಗದಲ್ಲಿ ಒಂದು ವಿಶೇಷತೆ ನೋಡ್ಬೋದು. ಫುಡ್ ಆಗ್ಬೋದು, ಹೋಟೆಲ್ ಆಗ್ಬೋದು, ಹೋಟೆಲ್ ಸರ್ವಿಸ್ ಇಂಡಸ್ಟ್ರಿ ಅಂತೀವಿ, ಫುಡ್ ತಗೋತೀವಿ, ಡ್ರಿಂಕ್ ಬರುತ್ತೆ, ಬೇಕರ್ಸ್ ಬರ್ತಾರೆ, ಎಲ್ಲಾ. President, Association of Food Scientists and Technologists, Bangalore chapter. Again, I am the Vice President for Beverage Mega for Bangalore. Just to give a brief about the food industry, of course, I think we are going for this Food and Beverage Summit that is on 20th to 22nd. Just to give a background, India being the largest producer of food grains, 375 million metric ton, I think almost around 8% increase from the previous 2 years. Having produced so much, there are still losses are there, up to 22% losses is there. On the other side, there is a value addition is very less, around 8% compared to any other developing country. Considering all these issues, the synergy along with all the partners, we have come together to have this forum to provide entrepreneurs, startups, other vendors to interact and provide the knowledge to the members. ಎಲ್ರಿಗೂ ಸ್ವಾಗತ. ವಿಶೇಷವಾಗಿ ಹೊಸ ವರ್ಷದ ಶುಭಾಶಯಗಳು. ಹೊರೇಕಾ ಎಕ್ಸ್ಪೋ 2026 20ರಿಂದ 22 ತಾರೀಕು ಜನವರಿ ತ್ರಿಪುರ ವಾಸನೆಯಲ್ಲಿ ಪ್ರಾರಂಭವಾಗ್ತದೆ. ಇದೊಂದು ವಿಶೇಷವಾದ ಎಲ್ಲ ಹಾಸ್ಪಿಟಾಲಿಟಿ ಇಂಡಸ್ಟ್ರಿಗೆ ಕನೆಕ್ಟೆಡ್ ಇರುವಂಥ ಎಕ್ಸ್ಪೋ. ಹೆಚ್ಚಿಗೆ ಜನರು ಇದನ್ನು ಉಪಯೋಗ ಪಡಬೇಕು. ವಿಶೇಷವಾಗಿ ಹೊಸದಾದ ಇನೋವೇಟಿವ್ ಇನ್ಸ್ಟ್ರೂಮೆಂಟ್ಸು, ಇಕ್ವಿಪ್ಮೆಂಟ್ಸು, ಹೈಜೀನ್ ಬಗ್ಗೆ ಹೆಚ್ಚಿಗೆ ಪ್ರಾಮುಖ್ಯ ಕೊಡುವಂಥ ಹೊಸತಾದ ಇಕ್ವಿಪ್ಮೆಂಟ್ಸ್ಗಳು ಭಾಳಷ್ಟು ಬಂದಿದೆ. ಇದನ್ನು ಮುಂದಿನ ದಿನಗಳಲ್ಲಿ ಹೋಟೆಲ್ ಇರ್ಬೋದು, ರೆಸ್ಟೋರೆಂಟು, ಬಾರು, ಬೇಕರೀಸು, ಸ್ವೀಟ್ ಸ್ಟಾಲ್ನಲ್ಲಿ ಭಾಳಷ್ಟು ಉಪಯೋಗವಾದಂಥ ಇಕ್ವಿಪ್ಮೆಂಟ್ಸನ್ನಲ್ಲಿ ಕಾಣ್ಬೋದು. ಭಾಳಷ್ಟು ಬೆಂಗಳೂರಿಗೆ ಇದೊಂದು ಹೆಮ್ಮೆ ತರುವಂಥ ಎಕ್ಸ್ಪೋ ಆಗಿರ್ತದೆ. ಆದಷ್ಟು ಇದಕ್ಕೆ ಪ್ರಚಾರ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಬೇಕರ್ಸ್ ಎಕ್ಸ್ಪೋ ಅಂತ ಏನು ಇವತ್ತು ತ್ರಿಪುರವಾಸನಲ್ಲಿ 5,000 ಕಂಟಿಂಜೆನ್ಸಿ ಏನು ಲಾಜಿಸ್ಟಿಕ್ಸ್ ಅಥವಾ ಬ್ರ್ಯಾಂಡಿಂಗ್ ಅಥವಾ ಮಾರ್ಕೆಟಿಂಗ್ ಸಪೋರ್ಟ್ ಇರ್ತದೆ ಅವರಿಗೆ ಬ್ರೋಷರ್ಸ್ ಅದನ್ನೆಲ್ಲ ಮಾಡಲಿಕ್ಕೆ 25,000ವರೆಗೂ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಜನರಲ್ ಕ್ಯಾಟಗರೀಸ್ಗೆ 80%ವರೆಗೂ ನಾವು ಬ್ಯಾಂಗ್ಳೂರಲ್ಲಿ ನಡೀತಿರೋ ಎಕ್ಸಿಬಿಷನ್ಸ್ಗೆ ನಾವು ರಿಯಂಬರ್ಸ್ಮೆಂಟ್ ಕೊಡ್ತೇವೆ. ನಮ್ಮ ಸ್ಕೀಮ್ನಲ್ಲಿ ACTsನಲ್ಲಿ ಮಾಡೋದಕ್ಕೆ ಅಪ್ ಟು 1.25 lakh ಸಪೋರ್ಟ್ ಮಾಡ್ತಾ ಇದ್ದೀವಿ, ಪ್ಲಸ್ 25,000 ಕಂಟಿಂಜೆನ್ಸಿ. ಅದೇ ರೀತಿ BCTನಲ್ಲಿ ಮಾಡಲಿಕ್ಕೆ 55,000ವರೆಗೂ ಸ್ಟಾಲ್ ಚಾರ್ಜಸ್, ಹಾಗೆ 25,000ವರೆಗೂ ಕಂಟಿಂಜೆನ್ಸಿ, ಟೋಟಲ್ 80,000 ರುಪೀಸ್ವರೆಗೂ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಈ ಮುಖ್ಯ ಉದ್ದೇಶ ಏನಂದರೆ ನಾವು ನಮ್ಮ ಸೂಕ್ಷ್ಮ ಹಾಗೂ ಸಣ್ಣ ಉದ್ಯಮದಾರರಿಗೆ ಒಂದು ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿಕೊಟ್ಬಿಟ್ಟು ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಅವ್ರ ಪ್ರಾಡಕ್ಟ್ಸ್ ಆಗಲಿ ಅಥವಾ ಕಾಂಪೊನೆಂಟ್ಸ್ ಅಥವಾ ಎಕ್ವಿಪ್ಮೆಂಟ್ಸ್, ಮಷಿನರೀಸ್ ರಿಲೇಟೆಡ್ ಟು ದ್ಯಾಟ್ ಎಕ್ಸಿಬಿಷನ್. ಇದು ಒಂದೇ ಅಂತಲ್ಲ, ಇದುವರೆಗೂ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಒಂದು 11 ಎಕ್ಸಿಬಿಷನ್ಸ್ಗೆ ನಾವು ಸಪೋರ್ಟ್ ಮಾಡಿದ್ದೀವಿ ಈಗಾಗಲೇ. ಇಮ್ಟೆಕ್ಸ್ ಇರ್ಬೋದು, IMSU ಇರ್ಬೋದು, MSME ಕಾನ್ಕ್ಲೇವ್, ಈ ಥರದ ಎಲ್ಲ ಸೆಕ್ಟರ್ಸನ್ನು ಒಂದು ಸೆಕ್ಟರ್ಗೆ ಫೋಕಸ್ಡ್ ಅಂತಲ್ಲ, ಪ್ರತಿಯೊಂದು ಸೆಕ್ಟರ್ಸ್ಗಳಿಗೂ ನಮಗೆ ಉದ್ಯಮದಾರರಿಗೆ ಯಾವ ರೀತಿ ಮಾರ್ಕೆಟಿಂಗ್ನಲ್ಲಿ ಸಪೋರ್ಟ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಈ ಸ್ಕೀಮ್ನಲ್ಲಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. Very good afternoon to all of you all. My name is Chef Kashi Vishwanathan. I am the Vice President for the Karnataka Chef Association and also an F&B consultant. Well, the Synergy Exposition and Events presents the B2B Integrated Expo, where they're bringing in the F&B and the Horeca segment together at Bangalore for all of us. It's going to take place at the Palace Ground from 28th
of January to 22nd of January. Three wonderful days it's going to be, and I'm sure people will be benefited. I urge and request all the F&B professionals to come in, take part. It's going to be a lot of knowledge sharing, and we will be having countries. 13 different countries are going to take part here. They're going to come down and display their products to all of us. It's going to be under one roof, and people across India are also going to come and take part. So I urge and request all the F&B professionals to come in and get benefited. Thank you. Namaskara. I am Dayanand Kumar, President, Association of Food Scientists and Technologists, Bangalore chapter. Again, I am the Vice President for Beverage Mega for Bangalore. Just to give a brief about the food industry, of course, I think we are going for this Food and Beverage Summit that is on 20th to 22nd. Just to give a background, India being the largest producer of food grains, 375 million metric ton, I think almost around 8% increase from the previous 2 years. Having produced so much, there are still losses are there, up to 22% losses is there. And the other side, there is a value addition is very less, around 8% compared to any other developing country. Considering all these issues, the synergy along with all the partners, we have come together to have this forum to provide entrepreneurs, startups, other vendors to interact and provide the knowledge to the members. In addition to this, there is a lot of other issues with regard to the food industry. It may be the infrastructure, it may be the investment, it may be food processing quality, all these issues. So all these issues are being discussed here in this platform. I urge all the industries people to come and take advantage of this. As an AFSTI, we have been promoting seminars, exhibitions at various forums all over India, and we are happy to be part of the Synergy group to promote this food and beverage summit. Thank you. 21-22 ನಡೆಯಲಿರತಕ್ಕಂಥ ಬೇಕರ್ಸ್ ಟೆಕ್ನಾಲಜಿ ಫೇರ್ಗೆ ಕರ್ನಾಟಕ ಬೇಕರಿ ಆ್ಯಂಡ್ ಸ್ವೀಟ್ಸ್ ಅಸೋಸಿಯೇಷನ್ ನಾಲೆಡ್ಜ್ ಪಾರ್ಟ್ನರ್ ಆಗಿ ಅಸೋಸಿಯೇಟ್ ಆಗಿದೆ. ನಮ್ಮ ಮೆಂಬರ್ಸ್ ಎಲ್ಲರೂ ಹಾಗೂ ಬೇಕರಿ ಬಾಂಧವರು, ಸ್ವೀಟ್ಸ್ ಬಾಂಧವರೆಲ್ಲರೂ ಬಂದು ಅಲ್ಲಿ ಭಾಗವಹಿಸಬೇಕು. ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗಿ ನಮಗೆ ನಮ್ಮ ಸಿನರ್ಜಿ ಎಕ್ಸ್ಪೋಷರ್ ಅವರು ಕೊಟ್ಟಿದ್ದಾರೆ. ಅವರು ನಮಗೆ ಕನ್ಸಲ್ಟೇಷನ್ ಆಗಲಿ, ರಾ ಮೆಟೀರಿಯಲ್ಸ್ ಆಗಲಿ, ಮ್ಯಾನುಫ್ಯಾಕ್ಚರಿಂಗ್ ಎಕ್ವಿಪ್ಮೆಂಟ್ಸ್ ಆಗಲಿ, ಇವೆಲ್ಲವನ್ನು ನಮಗೆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ತಂದು ಕೊಟ್ಟಿದ್ದಾರೆ. ಸೊ ನಾನು ಮನವಿ ಮಾಡೋದೇನು ಅಂದರೆ, ತಾವೆಲ್ಲರೂ ಬಂದು ಇಲ್ಲಿ ಭಾಗವಹಿಸಿ ಇದನ್ನು ಸದುಪಯೋಗಪಡಿಸಬೇಕು ಅಂತ ಕಳಕಳಿಯ ಮನವಿ. ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಸ್ವಾಗತ, ವಿಶೇಷವಾಗಿ ಹೊಸ ವರ್ಷದ ಶುಭಾಶಯಗಳು. ಹೊರೇಕಾ ಎಕ್ಸ್ಪೋ 2026 20ರಿಂದ 22 ತಾರೀಕು ಜನವರಿ ತ್ರಿಪುರ ವಾಸನೆಯಲ್ಲಿ ಪ್ರಾರಂಭವಾಗ್ತದೆ. ಇದೊಂದು ವಿಶೇಷವಾದ ಎಲ್ಲ ಹಾಸ್ಪಿಟಾಲಿಟಿ ಇಂಡಸ್ಟ್ರಿಗೆ ಕನೆಕ್ಟೆಡ್ ಇರುವಂಥ ಎಕ್ಸ್ಪೋ. ಹೆಚ್ಚಿಗೆ ಜನರು ಇದನ್ನು ಉಪಯೋಗ ಪಡಬೇಕು. ವಿಶೇಷವಾಗಿ ಹೊಸದಾದ ಇನೋವೇಟಿವ್ ಇನ್ಸ್ಟ್ರೂಮೆಂಟ್ಸು, ಇಕ್ವಿಪ್ಮೆಂಟ್ಸು, ಹೈಜೀನ್ ಬಗ್ಗೆ ಹೆಚ್ಚಿಗೆ ಪ್ರಾಮುಖ್ಯ ಕೊಡುವಂಥ ಹೊಸತಾದ ಇಕ್ವಿಪ್ಮೆಂಟ್ಸ್ಗಳು ಭಾಳಷ್ಟು ಬಂದಿದೆ. ಇದನ್ನು ಮುಂದಿನ ದಿನಗಳಲ್ಲಿ ಹೋಟೆಲ್ ಇರ್ಬೋದು, ರೆಸ್ಟೋರೆಂಟು, ಬಾರು, ಬೇಕರೀಸು, ಸ್ವೀಟ್ ಸ್ಟಾಲ್ನಲ್ಲಿ ಭಾಳಷ್ಟು ಉಪಯೋಗವಾದಂಥ ಇಕ್ವಿಪ್ಮೆಂಟ್ಸನ್ನಲ್ಲಿ ಕಾಣ್ಬೋದು. ಭಾಳಷ್ಟು ಬೆಂಗಳೂರಿಗೆ ಇದೊಂದು ಹೆಮ್ಮೆ ತರುವಂಥ ಎಕ್ಸ್ಪೋ ಆಗಿರ್ತದೆ. ಆದಷ್ಟು ಇದಕ್ಕೆ ಪ್ರಚಾರ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಬೇಕರ್ಸ್ ಎಕ್ಸ್ಪೋ ಅಂತ ಏನು ಇವತ್ತು ತ್ರಿಪುರ ವಾಸನೆಯಲ್ಲಿ